ಕೃಷ್ಣದೇವರಾಯನನ್ನೂ ಕೊಟ್ಟಂತ ಅದ್ವಿತೀಯ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಕನ್ನಡಿಗರಾದಂಥ ಒಂದು ಚಿಕ್ಕ ಮಗುವಿಗೆ ಕೇಳಿದರೂ ಕೂಡ ಗುರುವಿದ್ಯಾರಣ್ಯ ನನಗೆ ಗೊತ್ತು, ತೆನಾಲಿ ರಾಮನು ನನಗೆ ಗೊತ್ತು. ಈ ಒಂದು ವಿಜಯನಗರ ಸಾಮ್ರಾಜ್ಯ ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತು ಅಂದ್ರೆ 310 ವರ್ಷಗಳ ಕಾಲ ಸುದೀರ್ಘವಾದಂಥ ಆಡಳಿತ. ಕರ್ನಾಟಕದ ಚರಿತ್ರೆಯಲ್ಲಿ ಯಾವ ಸಾಮ್ರಾಜ್ಯದಲ್ಲೂ ಸುವರ್ಣ ಕಾಲ ಇರ್ಲಿಲ್ವೇ? ದಸರಾ ಉತ್ಸವ ಇದೆ. ಇದರ ಮೂಲ ಬೇರುಗಳು ಬರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಟರ ಆಳ್ವಿಕೆಯ ಕಾಲದಲ್ಲಿ. ಧರ್ಮದಿಂದ ಸಂಸ್ಕೃತಿನ, ಸಂಸ್ಕೃತಿಯಿಂದ ಧರ್ಮನ ಅಂತ ಕೇಳಿದ್ರೆ ಮೊದಲು ಧರ್ಮ. ಇನ್ನೇನು ಕರ್ನಾಟಕದ ಚರಿತ್ರೆ ಮುಗಿದೋಯ್ತು ಅನ್ನೋ ಸಂದರ್ಭದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಮತ್ತೆ ಆ ಒಂದು ನವರಾತ್ರಿ ಮಹಾನವಮಿ ಎಂಬ ಕೂಸನ್ನ ಎತ್ತಿ ಜಗತ್ತಿಗೆ ತೋರಿಸಿದರು. ಇಡೀ ಮೈಸೂರು ಸಂಸ್ಥಾನದ ರಾಜಕೀಯ ಇತಿಹಾಸದಲ್ಲಿ ಕೆಲವು ಮಹಾರಾಜರು ಅಭಿವೃದ್ಧಿಗೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಂಥವರು. ಇನ್ನೊಂದು ದಿಕ್ಕಿನಿಂದ ಒಂದು ಸಂಸ್ಥಾನದ ಸೂರ್ಯ ಹುಟ್ಟುತ್ತಾನೆ, ಅದುವೇ ನಮ್ಮ ಮೈಸೂರು ಸಂಸ್ಥಾನ. ದೆಹಲಿ ಸುಲ್ತಾನರು ಮೊಘಲರ ಆಳ್ವಿಕೆ ಯಾವಾಗ ಬಂತು ಆಗ ಉತ್ತರ ಭಾರತದಲ್ಲಿ ಸಂಪೂರ್ಣವಾಗಿ ಹಿಂದೂ ರಾಜಮನೆತನಗಳ ಆಳ್ವಿಕೆ ಗೌಣವಾಗಿಬಿಡುತ್ತೆ. ನಮ್ಮ ಕರ್ನಾಟಕದ ಚರಿತ್ರೆನ ಒಂದು ಅದ್ಭುತ. ಒಂದು ಸಾಮ್ರಾಜ್ಯ, ಒಂದು ರಾಜಮನೆತನ, ನಾನಿನ್ನೇನು ಇತಿಹಾಸದ ಕಾಲಗರ್ಭದಲ್ಲಿ ನಾನು ಲೀನವಾಗ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಪರ್ಯಾಯವಾಗಿ ಮುಂದಿನ ಕಾಲಘಟ್ಟಕ್ಕೆ ಇನ್ನೊಂದು ರಾಜ ಮನೆತನ ಅಣಿಯಾಗ್ತಾ ಇತ್ತು, ಸಿದ್ಧವಾಗ್ತಾ ಇತ್ತು. ಇದು ನಮ್ಮ ಕರ್ನಾಟಕ ಇತಿಹಾಸದ ಒಂದು ತಾಕತ್ತು. ಇದು ನಮ್ಮ ಕರ್ನಾಟಕ ಇತಿಹಾಸದ ಒಂದು ವೈಬ್ರೇಷನ್ ಅಂತ ನಾವು ಹೇಳಿದರೆ ತಪ್ಪಾಗಲಾರದು. ಈ ಹೊಯ್ಸಳರ ನಂತರ ನಾನು ಅದಕ್ಕೆ ಹೇಳಿದ್ದು, ಈ ಹೊಯ್ಸಳ ಒಂದು ಸಾಮ್ರಾಜ್ಯ ಏನಿದೆ ಇದು ಮುಂದೆ ವಿಜಯನಗರದ ಜೊತೆಗೆ ಹಲವಾರು ಸಂಸ್ಥಾನಗಳ ಏಳಿಗೆಗೂ ಕೂಡ ಕಾರಣ ಆಯಿತು ಅಂತ ಹೇಳ್ಬೋದು. ಏಕೆಂದರೆ ಒಂದು ಹೊಯ್ಸಳ ಸಾಮ್ರಾಜ್ಯ ಕಣ್ಮರೆಯಾದರೂ ಕೂಡ ತದನಂತರ ನಾವು ನೋಡುವ 7ನೆಯ ಅತ್ಯದ್ಭುತವಾದಂಥ ಸಮೃದ್ಧಿಗೆ ಹೆಸರಾದಂಥ ಮತ್ತೆ ಎಲ್ಲೋ ಒಂದು ಕಡೆ ಪ್ರಾಸ್ಪರಸ್ ಅಂತಲೇ ಹೇಳ್ತೀವಲ್ಲ, ಸಂಪತ್ತಿಗೆ ಹೆಸರಾದಂಥ, ವೈಭವದ ಆಡಳಿತಕ್ಕೆ ಹೆಸರಾದಂಥ ಕೃಷ್ಣದೇವರಾಯನನ್ನೂ ಕೊಟ್ಟಂಥ ಅದ್ವಿತೀಯ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಕನ್ನಡಿಗರಾದಂಥ ಒಂದು ಚಿಕ್ಕ ಮಗುವಿಗೆ ಕೇಳಿದರೂ ಕೂಡ ವಿಜಯನಗರ ನನಗೆ ಗೊತ್ತು, ಕೃಷ್ಣದೇವರಾಯ ನನಗೆ ಗೊತ್ತು, ಹರಿಹರ ಮತ್ತು ಬುಕ್ಕರಾಯ ನನಗೆ ಗೊತ್ತು, ಗುರುವಿದ್ಯಾರಣ್ಯ ನನಗೆ ಗೊತ್ತು, ತೆನಾಲಿ ರಾಮನು ನನಗೆ ಗೊತ್ತು ಅನ್ನುವ ಮಾತುಗಳು ಬರ್ತವೆ. ದುರಂತವೇ ಏನೋ 1565ರಲ್ಲಿ ನಡೆದಂಥ ಒಂದು ದುರದೃಷ್ಟಕರವಾದ ತಾಳಿಕೋಟೆ ಕದನದಲ್ಲಿ ಹೆಚ್ಚು ಕಡಿಮೆ ವಿಜಯನಗರ ಸಾಮ್ರಾಜ್ಯದ ಮುಕ್ಕಾಲು ಭಾಗ, ಅದರ ಒಂದು ಶ್ರೀಮಂತಿಕೆ, ಅದರ ಒಂದು ಆಡಂಬರ, ಅದರ ಒಂದು ವೈಭವ ಕಾಲಗರ್ಭದಲ್ಲಿ ಲೀನವಾಗೋಯಿತು. ಆದರೂ ಕೂಡ ಕರ್ನಾಟಕದ ಚರಿತ್ರೆಯಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತು ಅಂದರೆ 310 ವರ್ಷಗಳ ಕಾಲ ಸುದೀರ್ಘವಾದಂಥ ಆಡಳಿತ. ಆ 7 ಬೀಳುಗಳ ಮಧ್ಯೆ, ಏಕೆಂದರೆ ಇನ್ನೊಂದು ಕಡೆ ಬಹಮನಿ ಸಂಸ್ಥಾನ ಪೈಪೋಟಿಗಿಳಿದು ರಾಜಕೀಯವಾಗಿ ದಕ್ಷಿಣ ಭಾರತದಲ್ಲಿ ತನ್ನ ರಾಜಕೀಯ ಆಧಿಪತ್ಯವನ್ನು ಸ್ಥಾಪನೆ ಮಾಡಬೇಕು, ತನ್ನ ಧರ್ಮವನ್ನು ಇಲ್ಲಿ ಕಟ್ಟಬೇಕು, ನನ್ನ ಸಂಸ್ಕೃತಿಯನ್ನು ಇಲ್ಲಿ ಆಳವಾಗಿ ಬೇರು ಬಿಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಇದೇ ಬಹುಮನಿ ಸುಲ್ತಾನರಿಗೆ ಎದೆ ಕೊಟ್ಟು ಹೋರಾಟವನ್ನು ಮಾಡಿ ನಮ್ಮ ಹಿಂದೂ ಧರ್ಮ ಸಂಸ್ಕೃತಿಯನ್ನು ಉಳಿಸಿದಂಥ ಮಧ್ಯಕಾಲೀನ ಭಾರತದ, ಕರ್ನಾಟಕದ, ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಸಾಮ್ರಾಜ್ಯ ಇದ್ದರೆ ಅದು ವಿಜಯನಗರ ಸಾಮ್ರಾಜ್ಯ. ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಹೇಳ್ತೀವಿ ಗುಪ್ತರ ಕಾಲವೇ ಸುವರ್ಣ ಕಾಲ ಅಂತ. ಹೌದು, ನಿಜ. ಆದರೆ ಕರ್ನಾಟಕದ ಚರಿತ್ರೆಯಲ್ಲಿ ಯಾವ ಸಾಮ್ರಾಜ್ಯದಲ್ಲೂ ಸುವರ್ಣ ಕಾಲ ಇರಲಿಲ್ವೇ ಅಂತ ಕೇಳಿದರೆ ನಾವು ಎದೆಗಾರಿಕೆಯಿಂದ ಎದೆ ತಟ್ಕೊಂಡು ಹೇಳ್ಬೋದು, ಹೌದು ಇತ್ತು. ಅದು ವಿಜಯನಗರ ಕಾಲ, ಕೃಷ್ಣದೇವರಾಯನ ಆಳ್ವಿಕೆಯ ಕಾಲವನ್ನು ನಾವು ಏನಂತ ಕರಿತೀವಿ? ಕರ್ನಾಟಕದ ಸುವರ್ಣ ಕಾಲ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ಕಲೆ ಮತ್ತು ಸಾಂಸ್ಕೃತಿಕವಾಗಿ ಏನೆಲ್ಲ ಬೇಕು ಎಲ್ಲ ಕ್ಷೇತ್ರಗಳು ಕೂಡ ಸಮೃದ್ಧಿಯಿಂದ ಕೂಡಿದಂಥ ಆ ಒಂದು ಕಾಲಘಟ್ಟ, ಕೃಷ್ಣದೇವರಾಯನ ಕಾಲಘಟ್ಟ ನಮ್ಮ ಕರ್ನಾಟಕದ ಸುವರ್ಣ ಕಾಲ ಅಂತ ನಾವಾದರೂ ಕೂಡ ಭಾವಿಸ್ಬೋದು. ಈ 310 ವರ್ಷಗಳ ಅವಧಿನಲ್ಲಿಯೇ ಈ ಕರ್ನಾಟಕವನ್ನು ವಿಜಯನಗರ ಸಾಮ್ರಾಜ್ಯದ ಮೂಲಕ 4 ಪ್ರಮುಖವಾದ ರಾಜಮನೆತನಗಳು ಆಳ್ವಿಕೆ ಮಾಡ್ತವೆ. ಆ 4 ರಾಜಮನೆತನಗಳೇ ಸಂಗಮ ಮನೆತನ, 2ನೇದು ಸಾಳುವ ಮನೆತನ, 3ನೇದು ತುಳುವ ಮನೆತನ, 4ನೇದು ಅರವೀಡು ಮನೆತನ. ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಮನೆತನ, ಈ 4 ಮನೆತನಗಳು ಸೇರಿ ಒಟ್ಟು 310 ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯವನ್ನು ಸುದೀರ್ಘವಾಗಿ
1336ರಲ್ಲಿ ಸ್ಥಾಪನೆಯಾದಂಥ ಈ ವಿಜಯನಗರ ಸಾಮ್ರಾಜ್ಯ 1646ರವರೆಗೆ ಅಂದರೆ 310 ವರ್ಷಗಳ ಕಾಲ ಈ 4 ಮನೆತನಗಳು ಕೂಡ ಆಳ್ವಿಕೆಯನ್ನು ಮಾಡ್ತವೆ. ಈ 4 ಮನೆತನಗಳಲ್ಲಿ ಸಂಗಂ ಮನೆತನವೇ ಅತ್ಯಂತ ದೀರ್ಘಕಾಲವಾದ ಆಡಳಿತವನ್ನ ಮಾಡಿದರೂ ಕೂಡ ತುಳುವ ಮನೆತನ ಕೇವಲ ಒಂದು 60 ವರ್ಷಗಳ ಆಳ್ವಿಕೆಯನ್ನ ಮಾಡಿದರೂ ಕೂಡ ಇಷ್ಟೂ ಮನೆತನಗಳಲ್ಲಿ ತುಳುವ ಮನೆತನದ ಕೃಷ್ಣದೇವರಾಯನ ಕೇವಲ 20 ವರ್ಷಗಳ ಆಳ್ವಿಕೆ ಕರ್ನಾಟಕದ ಚರಿತ್ರೆಯಲ್ಲಿ ಸುವರ್ಣಯುಗವನ್ನು ಕಟ್ಟಲಿಕ್ಕೆ ಕಾರಣ ಆಯಿತು. ಅದು ನಮ್ಮ ಹೆಮ್ಮೆ, ಅದು ನಮ್ಮ ಹೆಮ್ಮೆ. ಇನ್ನೊಂದು ಹೇಳಲೇಬೇಕು, ನಾನು ಕೇವಲ 7ನೇ ಸಾಮ್ರಾಜ್ಯ ಅಂತ ಮಾತ್ರ ಹೇಳೋದಲ್ಲ. ಈ ಸಾಮ್ರಾಜ್ಯಕ್ಕೆ ಬಂದಂಥ ನೆರೆಹೊರೆಯ ದೇಶಗಳ ರಾಯಭಾರಿಗಳು ಪ್ರವಾಸಿಗರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು. ಯಾವ ದೇಶದಿಂದ ರಾಯಭಾರಿಗಳು ಪ್ರವಾಸಿಗಳು ವಿಜಯನಗರಕ್ಕೆ ಬರಲಿಲ್ಲ ಹೇಳಿ? ಪರ್ಷಿಯಾದಿಂದ ಬಂದಂಥ ರಾಯಭಾರಿಗಳನ್ನ ನಾವು ನೋಡ್ತೀವಿ, ಇಟಲಿಯಿಂದ ಬಂದಂಥ ರಾಯಭಾರಿಗಳನ್ನು ನೋಡ್ತೀವಿ, ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಪೋರ್ಚುಗಲ್ನಿಂದ ಬಂದಂಥ ರಾಯಭಾರಿಗಳನ್ನು ನೋಡ್ತೀವಿ, ರಷ್ಯಾದಿಂದ ಬಂದಂಥ ರಾಯಭಾರಿಗಳನ್ನು ನೋಡ್ತೀವಿ, ವೆನಿಸ್ನಿಂದ ಬಂದಂಥ ರಾಯಭಾರಿಗಳನ್ನು ನಾವು ನೋಡ್ತೀವಿ. ಬಹುಶಃ ಕರ್ನಾಟಕದ ಚರಿತ್ರೆಯಲ್ಲಿ ಯಾವುದಾದ್ರೂ ಒಂದು ಸಾಮ್ರಾಜ್ಯಕ್ಕೆ ಅತಿ ಹೆಚ್ಚು ನೆರೆಹೊರೆಯ ದೇಶಗಳ ರಾಯಭಾರಿಗಳು, ಯಾತ್ರಿಕರು, ಪ್ರವಾಸಿಗರು ಬಂದರು ಅಂದರೆ ಅದು ಕೇವಲ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆಯಾಗುತ್ತೆ. ಕಾರಣ ಕೃಷ್ಣದೇವರಾಯನ ಧಾರ್ಮಿಕ ಸಹಿಷ್ಣುತಾ ನೀತಿ ಮತ್ತು ಯುರೋಪಿಯನ್ನರೊಂದಿಗೆ ಅವನು ಹೊಂದಿದಂಥ ಒಂದು ಮೃದು ಧೋರಣೆ, ಒಂದು ಉದಾರವಾದಂಥ ರಾಜತಾಂತ್ರಿಕ ವ್ಯವಹಾರ ಅಂತ ನಾವಾದರೂ ಕೂಡ ಭಾವಿಸ್ಬೋದು. ಅದರಲ್ಲೂ ವಿಶೇಷವಾಗಿ ಪೋರ್ಚುಗೀಸರೊಂದಿಗೆ ಅವನು ಹೊಂದಿದಂಥ ಅತ್ಯುತ್ತಮವಾದಂಥ ರಾಜತಾಂತ್ರಿಕ ವ್ಯವಹಾರ ಮತ್ತು ವ್ಯಾವಹಾರಿಕವಾದಂಥ ಸಂಬಂಧಗಳು ಅಂತ ನಾವು ಹೇಳ್ಬೋದು. ಏಕೆಂದರೆ ಇದೇ ಪೋರ್ಚುಗೀಸರಿಂದ ವಿಜಯನಗರ ಸಾಮ್ರಾಟರು ಯುದ್ಧಕ್ಕೆ ಬೇಕಾದ ಉತ್ತಮ ತಳಿಯ ಕುದುರೆಗಳನ್ನು ಖರೀದಿ ಮಾಡ್ತಾ ಇದ್ರು. ಅದು ಕೃಷ್ಣದೇವರಾಯನ ಕಾಲದಲ್ಲಿ ವಿಶೇಷವಾಗಿ ಅಂತ ನಾವು ಹೇಳ್ಬೋದು. ಇದೇ ಪೋರ್ಚುಗಲ್ನಿಂದ ಕೃಷ್ಣದೇವರಾಯನ ಕಾಲಕ್ಕೆ 2 ಪ್ರವಾಸಿಗಳು ಬರ್ತಾರೆ. ಡೊಮಿಂಗೋ ಪಯಾಸ್ ಅಂತಕ್ಕಂಥವನು ಬರ್ತಾನೆ, ಬಾರ್ಬೋಸಾ ಅಂತಕ್ಕಂಥವನು ಬರ್ತಾನೆ. ಅದು ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಅಂಥ ಪೋರ್ಚುಗೀಸರು ಕೂಡ ಕೃಷ್ಣದೇವರಾಯನ ಕಂಡ್ರೆ ಗೌರವವನ್ನ ಕೊಡ್ತಾ ಇದ್ರು. ಆ ಗೌರವದ ಹಿನ್ನೆಲೆಯೇ ಪೋರ್ಚುಗೀಸರು ದಕ್ಷಿಣದ ಈ ಕಡೆ ಪೂರ್ವ ಭಾಗ, ಪಶ್ಚಿಮ ಭಾಗದಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ವಿಸ್ತಾರ ಮಾಡ್ಕೊಳ್ತಾ ಹೋದ್ರು ಬೇರೆ ಕಡೆ. ಆದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಎಲ್ಲೂ ಕೂಡ ಸಣ್ಣ ಪುಟ್ಟ ಹಸ್ತಕ್ಷೇಪಗಳನ್ನು ಅವರು ಮಾಡಲಿಲ್ಲ. ತಾಳಿಕೋಟೆ ಕದನದ ನಂತರದ ಚಿತ್ರಣವೇ ಬೇರೆ. ಅಲ್ಲಿಯವರೆಗೂ ವಿಶೇಷವಾಗಿ ಪೋರ್ಚುಗೀಸರು ಮತ್ತು ವಿಜಯನಗರದ ನಡುವಿನ ಸಂಬಂಧ ಬಹಳ ಅದ್ಭುತವಾಗಿತ್ತು. ಅದು ಕೃಷ್ಣದೇವರಾಯನ ಕಾಲದಲ್ಲಿ ಬಹಳ ವಿಶೇಷವಾಗಿತ್ತು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದಂಥದ್ದು. ಇನ್ನೊಂದು ವಿಚಾರ, ಏಕೆಂದರೆ ನನ್ನ ಈ ಮೊದಲ ಒಂದು ಈ ಐತಿಹಾಸಿಕ ಮಾಹಿತಿಗಳು ನಿಮ್ಮ ಜೊತೆ ಏನು ಹಂಚ್ಕೊಳ್ತಾ ಇದ್ದೀನಿ, ಇದು ಈ 2025 ಸಾಲಿನ ನಮ್ಮ ಜಗತ್ಪ್ರಸಿದ್ಧ ಏನು ನಾಡ ಹಬ್ಬವಾದಂಥ ದಸರೆ ಇದೆ, ಅದಕ್ಕೆ ಕೊಡುವಂಥ ಮಾಹಿತಿಯ ಮೊದಲ ಭಾಗ. ಆದ್ದರಿಂದ ಇದನ್ನು ಹೇಳಲೇಬೇಕಾಗತ್ತೆ. ಕಾರಣ ಇಷ್ಟೇ, ಇವತ್ತು ನಾವು ಆಚರಿಸುತ್ತಿರುವಂಥ ಏನು ನಾಡ ಹಬ್ಬ, ವಿಶ್ವವಿಖ್ಯಾತವಾದಂಥ ದಸರಾ ಉತ್ಸವ ಇದೆ, ಇದರ ಮೂಲ ಬೇರುಗಳು ಬರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಟರ ಆಳ್ವಿಕೆಯ ಕಾಲದಲ್ಲಿ. ಹಾಗಾದ್ರೆ ಇದಕ್ಕೆ ಇವರಿಗಿಂತ ಹಿಂದೆ ಇರಲಿಲ್ವ? ಖಂಡಿತವಾಗ್ಲೂ ಕೂಡ ಈ ನವರಾತ್ರಿ ಅಥವಾ ಮಹಾನವಮಿ ಅನ್ನುವಂಥದ್ದು ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಇಂದಿನ ಮನೆತನಗಳಲ್ಲೂ ಒಂದು ಧಾರ್ಮಿಕ ಆಚರಣೆಯಾಗಿ ನಡೆದುಕೊಂಡು ಬಂದಿತ್ತು. ಅದು ನಾವು ಹೊಯ್ಸಳರ ಕಾಲದಿಂದಲೂ ಒಂದು ಧಾರ್ಮಿಕ ಆಚರಣೆಯಾಗಿ ರೀತಿ ರಿವಾಜುಗಳನ್ನು ಇಟ್ಕೊಂಡು ನಮ್ಮದೇ ಆದಂಥ ಧಾರ್ಮಿಕ ನಂಬಿಕೆಗಳನ್ನು ಇಟ್ಕೊಂಡು ಇದು ನಡೀತಾ ಬಂತು. ಆದರೆ ಹೊಯ್ಸಳರ ತದನಂತರದ ಒಂದು ಆಡಳಿತದ ಕಾಲಘಟ್ಟವನ್ನು ನಾವು ನೋಡಿದಾಗ ಈ ಸಂಗಮ್ ಮನೆತನದಲ್ಲಿ ಬರುವಂಥ 2ನೇ ದೇವರಾಯ, ಅವನನ್ನು ನಾವು ಪ್ರೌಢದೇವರಾಯ ಅಂತ ಕರಿತೀವಿ. ಇವನ ಆಳ್ವಿಕೆಯ ಕಾಲದಲ್ಲಿ ಒಬ್ಬ ಪರ್ಷಿಯಾದ ರಾಯಭಾರಿ ಪ್ರವಾಸಿ ಬರ್ತಾನೆ. ಅವನ ಹೆಸರು ಅಬ್ದುಲ್ ರಜಾಕ್ ಅಂತ. ಆ ಅಬ್ದುಲ್ ರಜಾಕ್ 1443ರಲ್ಲಿ ಈ ಪ್ರೌಢದೇವರಾಯನ ಆಡಳಿತಕ್ಕೆ ಭೇಟಿ ಕೊಟ್ಟಾಗ ಅವನು ತಾನು ಕಂಡು ಕೇಳಿದಂಥ ಅನುಭವಗಳನ್ನು ತನ್ನ ಟ್ರಾವೆಲಾಗ್, ಪ್ರವಾಸಿ ಕಥನದಲ್ಲಿ ಹೇಳ್ತಾ ವಿಜಯನಗರದ ಆಡಳಿತದ ಕಾಲದಲ್ಲಿ, ಅದರಲ್ಲೂ ದೇವರಾಯನ ಕಾಲದಲ್ಲಿ ಆಚರಿಸುತ್ತಿದ್ದ ಮಹಾನವಮಿ ಅಥವಾ ಇವತ್ತು ನಾವು ಹೇಳ್ತಕ್ಕಂಥ ದಸರೆ ಏನಿದೆ, ನವರಾತ್ರಿ ಏನಿದೆ, ಅದು ಹೇಗೆ ನಡೀತಿತ್ತು ಅನ್ನೋದ್ರ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಐತಿಹಾಸಿಕವಾದಂಥ ದಾಖಲೆಗಳ ಮಾಹಿತಿಯನ್ನು ಅವನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಬಹುಶಃ ಅವನ ಒಂದು ಪ್ರವಾಸಿ ಕಥನದಲ್ಲಿ ನಮಗೆ ವಿಜಯನಗರದ ಅರಸರ ಕಾಲದ ಈ ಮಹಾನವಮಿ ಹಬ್ಬ ಅಥವಾ ನವರಾತ್ರಿ ಉತ್ಸವದ ಸಣ್ಣ ಮಾಹಿತಿಗಳು ನಮಗೆ ಎಳೆ ಎಳೆಯಾಗಿ ಸಿಗ್ತಾ ಹೋಗ್ತವೆ. ಆ ದೇವರಾಯನ ಕಾಲದಲ್ಲಿ ನಮಗೆ ಸ್ಪಷ್ಟವಾದಂಥ ಆ ಮಾಹಿತಿಗಳು ಸಿಕ್ಕ ಮೇಲೆ
ಮುಂದೆ ಅದಕ್ಕೆ ಯಾವುದೇ ಅಡೆತಡೆಗಳೇ ಇಲ್ಲ. ಕೃಷ್ಣದೇವರಾಯನ ಕಾಲದಲ್ಲಿ ಈ ನವರಾತ್ರಿ, ಈ ಮಹಾನವಮಿ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಲೇಬೇಕು, ಇದನ್ನು ಒಂದು ದಕ್ಷಿಣ ಭಾರತದ ಆಚರಣೆಯಾಗಿ ಮಾಡಲೇಬೇಕು ಅಂತ ಕೃಷ್ಣದೇವರಾಯ ಆ ಧಾರ್ಮಿಕ ಆಚರಣೆಯ ಹಬ್ಬಕ್ಕೆ ಸಾಂಸ್ಕೃತಿಕ ಮೆರಗನ್ನು ಕೊಡ್ತಾನೆ. ಅದಕ್ಕೆ ನಾನು ಹೇಳೋದೇನು ಅಂದರೆ, ಧರ್ಮದಿಂದ ಸಂಸ್ಕೃತಿನ, ಸಂಸ್ಕೃತಿಯಿಂದ ಧರ್ಮನ ಅಂತ ಕೇಳಿದರೆ, ನಾನು ಓದಿರುವ ಅಲ್ಪ ಇತಿಹಾಸದ ಜ್ಞಾನವನ್ನು ಕುರಿತು ಹೇಳೋದಾದರೆ, ಮೊದಲು ಧರ್ಮ, ಆಮೇಲೆ ಸಂಸ್ಕೃತಿ. ಮೊದಲು ಧರ್ಮ ಬಂತು, ಆ ಧರ್ಮದಿಂದ ಕವಲೊಡೆದಿದ್ದು ಸಂಸ್ಕೃತಿ. ಮೊದಲೇ ಸಂಸ್ಕೃತಿ ಅಲ್ಲ. ಒಂದು ಧರ್ಮದ ಮೂಲಕ, ನಮ್ಮ ಧರ್ಮದ ಆಚರಣೆಗಳ ಮೂಲಕ ನಿಧಾನವಾಗಿ ನಮ್ಮ ಸಾಮಾಜಿಕ ಜೀವನದಲ್ಲಿ ಸಾಂಸ್ಕೃತಿಕ ಆಚರಣೆಗಳು, ಸಾಂಸ್ಕೃತಿಕ ನಂಬಿಕೆಗಳು ಕವಲೊಡಿತಾ ಹೋಗ್ತವೆ. ಅದಕ್ಕೆ ಮೂಲ ಕಾರಣ ನಮ್ಮ ನಂಬಿಕೆಗಳು, ನಮ್ಮ ಧರ್ಮ, ನಮ್ಮ ಆಚರಣೆ. ಅದು ಮುಂದೆ ಸಂಸ್ಕೃತಿ ಬರಲಿಕ್ಕೆ ಮುನ್ನುಡಿ ಬರಿತು, ನಾಂದಿ ಆಡ್ತು. ಅದರಿಂದ ಕೇವಲ ಈ ಧಾರ್ಮಿಕ ಚೌಕಟ್ಟಿಗೆ ಸೀಮಿತವಾದಂಥ ಈ ನವರಾತ್ರಿ ಅಥವಾ ಮಹಾನವಮಿ ಹಬ್ಬಕ್ಕೆ ಸಾಂಸ್ಕೃತಿಕ ಮೆರಗನ್ನು ಕಟ್ಟಿಕೊಟ್ಟವನು ಯಾರು ಅಲ್ಲ, ಕೃಷ್ಣದೇವರಾಯ. ಕೃಷ್ಣದೇವರಾಯನೇ ಮೊದಲ ಬಾರಿಗೆ. ಯಾಕೆಂದರೆ ಇದೇ ಹಂಪಿಯಲ್ಲಿ ಒಂದು ವಿಶಾಲವಾದಂಥ ದಿಬ್ಬವನ್ನು ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಹೆಸರು ಏನು ಅಂದರೆ ಮಹಾನವಮಿ ದಿಬ್ಬ ಅಂತ. ಅದನ್ನು ಮೌಂಡ್ ಆಫ್ ಮಹಾನವಮಿ ಅಂತ ಕರೀತಾರೆ. ಆ ವಿಶಾಲವಾದ ಆಳೆತ್ತರದ ದಿಬ್ಬದ ಮೇಲೆ ಈ 9 ದಿನಗಳ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾನೆ. ಆ ಒಂದು ಹಬ್ಬದ ಸಂದರ್ಭದಲ್ಲೂ ಕೂಡ ಇವತ್ತು ನಾವು ನೋಡುವಂಥ ದಸರಾ ಪ್ರೊಸೆಷನ್ ಏನಿದೆ, ಮೆರವಣಿಗೆ, ಮೊದಲು ಯಾವ ಹೋಗಬೇಕು ಸ್ತಬ್ಧ ಚಿತ್ರಗಳು, ಮೊದಲು ಯಾವ ಮೆರವಣಿಗೆ ಹೋಗಬೇಕು ಕಲಾ ತಂಡಗಳು, ಯಾವುದು ಹೋಗ್ಬೇಕು, ಈ ರೀತಿಯಾದಂಥ ವಿಧಿವಿಧಾನಗಳು ಕೂಡ ಅವತ್ತಿನ ಕಾಲದಲ್ಲೇ ನಡೀತಾ ಇತ್ತು. ಯಾಕೆಂದರೆ ಅವತ್ತು ಈ ಹಂಪಿಯ ಏನು ನಮ್ಮ ವಿಜಯನಗರ ಸಾಮ್ರಾಟರ ಕುಲದೇವರು ವಿರೂಪಾಕ್ಷನನ್ನ ವಿಶಾಲವಾದಂಥ ಒಂದು ಪಲ್ಲಕ್ಕಿಯ ಮೇಲೆ ಹೊತ್ತು ಹೆಚ್ಚು ಕಡಿಮೆ 36ರಿಂದ 40 ಜನ ಆ ಮೆರವಣಿಗೆಯ ಮೊದಲ ಹಂತದಲ್ಲೇ ಸಾಗ್ತಾ ಇದ್ರು. ಇವತ್ತು ನಾವು ನೋಡುವಂಥ ಜಂಬೂ ಸವಾರಿ ಅವತ್ತು ವಿರೂಪಾಕ್ಷನ ಒಂದು ಉತ್ಸವ ಮೂರ್ತಿಯನ್ನು ವಿಶಾಲವಾದ ಪಲ್ಲಕ್ಕಿಯ ಮೇಲೆ ಕೂರಿಸುವ ಮೂಲಕ ಮೆರವಣಿಗೆ ಪ್ರಾರಂಭವಾಗ್ತಾ ಇತ್ತು. ಇಂಥ ಒಂದು ಅತ್ಯದ್ಭುತವಾದಂಥ ಈ ನವರಾತ್ರಿ ಮಹಾನವಮಿ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತಲೇ ನೆರೆಹೊರೆಯ ದೇಶೀಯ ಸಂಸ್ಥಾನಗಳ ರಾಜರು ಕೂಡ ಬರ್ತಾ ಇದ್ರು, ಇವರ ಮಾಂಡಲಿಕರು ಬರ್ತಾ ಇದ್ರು, ಇವರ ಸಾಮಂತರು ಬರ್ತಾ ಇದ್ರು, ಇವರ ಅಧೀನದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಂಥ ಅಮರ ನಾಯಕರುಗಳು ಬರ್ತಾ ಇದ್ರು, ಸಂಸ್ಥಾನಗಳ ಪಾಳೆಗಾರರು ಕೂಡ ಬರ್ತಾ ಇದ್ರು. ಅವರು ವರ್ಷಕ್ಕೊಂದ್ಸರಿ ಈ ಹಬ್ಬದ ಸಂದರ್ಭದಲ್ಲಿ ಈ ರಾಜನ ಒಂದು ಆತ್ಮೀಯ ಆಮಂತ್ರಣವನ್ನು ಮನ್ನಿಸಿ ಬಂದು ಅವನಿಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಕೊಟ್ಟು ಈ ನವರಾತ್ರಿ ಹಬ್ಬದಲ್ಲಿ ಭಾಗವಹಿಸಿ ಅವರು ಸಂಭ್ರಮವನ್ನು ಅನುಭವಿಸಿ ಕೊನೆಗೆ ಅಲ್ಲಿಂದ ನಿರ್ಗಮಿಸ್ತಾ ಇದ್ರು. ಇದೇ ಮಹಾನವಮಿ ದಿಬ್ಬದ ಮೇಲೆ ರಾಜನ ಕುಟುಂಬದವರು, ಮಂತ್ರಿಗಳು, ಪರಿವಾರದವರು, ಸಾಮಂತರು, ಮಾಂಡಲಿಕರು, ಅದರ ಜೊತೆಗೆ ಈ ಅಮರ ನಾಯಕರು ಇವರೆಲ್ಲರೂ ಕೂಡ ಭಾಗವಹಿಸಿ ಬಹಳ ಅದ್ಧೂರಿಯಾಗಿ ಈ ಒಂದು ಮಹಾನವಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಬಹುಶಃ ನಮಗಿವತ್ತು ಹಂಪಿಗೆ ಹೋದರೆ ನಾವು ನೋಡುವಂಥ ಮಹಾನವಮಿ ದಿಬ್ಬ ಇದೆಯಲ್ಲ, ಅದೊಂದೇ ಸಾಕು ವಿಜಯನಗರದ ಅರಸರು ಯಾವ ಮಟ್ಟದಲ್ಲಿ ಇದನ್ನು ಒಂದು ಧಾರ್ಮಿಕ ಹಬ್ಬವಾಗಿ ಮಾತ್ರವಲ್ಲದೆ ಒಂದು ಸಾಂಸ್ಕೃತಿಕ ಹಬ್ಬವಾಗಿಯೂ ಕೂಡ ಆಚರಣೆ ಮಾಡ್ತಾ ಇದ್ರು. ಏಕೆಂದರೆ ಈಗ ನಾವು ನೋಡ್ತೀವಿ ಮೈಸೂರು ದಸರಾ ಅಂದರೆ ವಿದೇಶಿಗರು ಬರ್ತಾರೆ ನೋಡಲಿಕ್ಕೆ ಅಂತ. ಈ ವಿದೇಶಿಗರು ಏನನ್ನ ಮೈಸೂರು ದಸರಾ ನೋಡೋಕೆ ಬರ್ತಾ ಇದ್ದಾರಲ್ಲ, ಈ ಪರಂಪರೆ ವಿಜಯನಗರದ ಅರಸರ ಕಾಲದಲ್ಲೇ ಪ್ರಾರಂಭವಾಗಿತ್ತು. ಯಾಕೆಂದ್ರೆ ನಾನು ಆಗಲೇ ಹೇಳಿದೆ, ವಿಜಯನಗರ ಸಾಮ್ರಾಟರ ಆಳ್ವಿಕೆ ಕಾಲದಲ್ಲಿ ಹೆಚ್ಚು ಕಡಿಮೆ ಒಂದು 5-6 ರಾಷ್ಟ್ರಗಳಿಂದ ಪ್ರವಾಸಿಗಳು, ರಾಯಭಾರಿಗಳು ಬಂದಿದ್ರು ಅಂತಂದು ಅವರೆಲ್ಲರೂ ಕೂಡ ಈ ದಸರಾ ಹಬ್ಬದ ಮಾಹಿತಿಯನ್ನು, ಅದರ ವಿವರವನ್ನು ಬಹಳ ಸವಿಸ್ತಾರವಾಗಿ ನಮಗೆ ಕೃಷ್ಣದೇವರಾಯ ಕಾಲದಲ್ಲಿ ಬಂದಂಥ ಡೊಮಿಂಗೋ ಪಯಸ್ನಲ್ಲೂ ಕೂಡ ಮಾಹಿತಿ ಸಿಗುತ್ತೆ. ಬರ್ಬೋಸನ ಪ್ರವಾಸಿ ಕಥನದಲ್ಲೂ ಕೂಡ ನಮಗೆ ಅತ್ಯದ್ಭುತವಾದಂಥ ಮಾಹಿತಿ ಸಿಗುತ್ತೆ. ಕೃಷ್ಣದೇವರಾಯನ ನಂತರದ ಕಾಲಘಟ್ಟದಲ್ಲೂ ಕೂಡ ಈ ಮಹಾನವಮಿ ಉತ್ಸವ ಮುಂದುವರೆದು ಇನ್ನೇನು ತಾಳಿಕೋಟೆ ಕದನ ನಡೆದು ವಿಜಯನಗರ ಸಾಮ್ರಾಜ್ಯ ಅಧಪತನವಾಗೋಯ್ತು. ಅಲ್ಲಿಂದ ಅರವೀಡು ಸಂತತಿ ಎಲ್ಲೋ ಆಂಧ್ರದ ಗಡಿಭಾಗದ ಚಂದ್ರಗಿರಿ ಪೆನುಗೊಂಡಕ್ಕೆ ಸ್ಥಳಾಂತರ ಆಗೋಯ್ತು. ಇನ್ನೇನು ಕರ್ನಾಟಕದ ಚರಿತ್ರೆ ಮುಗಿದೋಯ್ತು ಅನ್ನೋ ಸಂದರ್ಭದಲ್ಲಿ ಇದೇ ವಿಜಯನಗರ ಸಾಮ್ರಾಜ್ಯದ ಆಶ್ರಯದಲ್ಲಿ ಬೆಳೆದ ಅವರ ಮಾಂಡಲೀಕರಾಗಿದ್ದಂಥ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಮತ್ತೆ ಆ ಒಂದು ನವರಾತ್ರಿ ಮಹಾನವಮಿ ಎಂಬ ಕೂಸನ್ನು ಎತ್ತಿ ಜಗತ್ತಿಗೆ ತೋರಿಸಿದರು. ಅದುವೇ ಇವತ್ತು ನಮ್ಮ ನೋಡುವಂಥ ಹೆಮ್ಮೆಯ ದಸರಾ, ವಿಶ್ವವಿಖ್ಯಾತ ಜಗತ್ಪ್ರಸಿದ್ಧವಾದಂಥ ದಸರಾ. ನಾನು ಅದಕ್ಕೆ ಹೇಳಿದ್ದು, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸವನ್ನು
ಯಾವುದೇ ಒಂದು ಮನೆತನ ಇನ್ನೇನು ಕೊನೆಗಾಣ್ತಾ ಇದೆ ಅಲ್ಲೇ ಅದು ಹೋಯ್ತು ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಕಾಲಘಟ್ಟದಲ್ಲಿ ನಿರ್ಮಿತವಾದ ಹೊಸ ವ್ಯವಸ್ಥೆಗಳು ನಮ್ಮ ಸಂಸ್ಕೃತಿಯನ್ನು ಮೇಲೆ ಎತ್ತಿಡ್ಕೊಳ್ತವೆ, ನಮ್ಮ ಧರ್ಮವನ್ನು ಮೇಲೆತ್ತಿಡಿತವೆ, ನಮ್ಮ ಪರಂಪರೆಯನ್ನು ಮೇಲೆ ಎತ್ತಿಡಿತವೆ ಅನ್ನೋದಕ್ಕೆ ನಮ್ಮ ಮೈಸೂರು ಸಂಸ್ಥಾನವೇ ಸಾಕ್ಷಿ. ಈ 7 ಮನೆತನಗಳು ಸಾಮ್ರಾಜ್ಯಗಳು ನಾನು ಏನು ಹೇಳಿದೆ ವಿಜಯನಗರ ಸಾಮ್ರಾಜ್ಯ ತನಕ, 8ನೆಯದೇ ಅತ್ಯದ್ಭುತವಾದಂಥ ಒಂದು ಕುತೂಹಲ ಏನು ಅಂದರೆ ನಮ್ಮ ಮೈಸೂರು ರಾಜ್ಯ ಅಥವಾ ಇದನ್ನು ನಮ್ಮ ಮೈಸೂರು ಸಂಸ್ಥಾನ, ನಮ್ಮ ಹೆಮ್ಮೆಯ ಮೈಸೂರು ಸಂಸ್ಥಾನ. ನಾವು ಮೈಸೂರು ಸಂಸ್ಥಾನಕ್ಕೆ ಯಾಕೆ ಹೆಚ್ಚು ಮಹತ್ವವನ್ನು ಕೊಡ್ತೀವಿ? ನಾನು ಆಗಲೇ ಹೇಳಿದೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಧ್ಯಕಾಲೀನ ಯುಗದಲ್ಲಿ ಆಧುನಿಕ ಯುಗ ಎರಡೂ ಕಾಲಘಟ್ಟದಲ್ಲೂ ಒಂದು ಚೈನ್ ಲಿಂಕ್ ಆಗಿ ಹೆಚ್ಚು ಕಡಿಮೆ 548 ವರ್ಷ ಸುದೀರ್ಘವಾದಂಥ ಆಡಳಿತವನ್ನು ಮಾಡಿದೆ ಅಂದರೆ ಅದು ನಮ್ಮ ಹೆಮ್ಮೆಯ ಮೈಸೂರು ಸಂಸ್ಥಾನ. ಎಕ್ಸೆಪ್ಟ್ ಗಂಗಾಸ್ ಆಫ್ ತಲಕಾಡು, ಗಂಗರನ್ನು ಬಿಟ್ಟರೆ. ಯಾಕೆಂದರೆ ಗಂಗರ ಆಡಳಿತ 600 ವರ್ಷಕ್ಕೂ ಅಧಿಕ ಆದರೂ ಕೂಡ ಅದು ಪ್ರಾಚೀನ ಕಾಲಘಟ್ಟ, ಕ್ರಿಸ್ತಶಕ 3ನೇ ಶತಮಾನದಿಂದ 9ನೇ ಶತಮಾನ. ಇವ್ರದ್ದು 14ನೇ ಶತಮಾನದಿಂದ 20ನೇ ಶತಮಾನದವರೆಗೂ ಇವರ ಆಡಳಿತವನ್ನು ನಾವು ನೋಡ್ತೀವಿ. ಯಾರ್ದು? ನಮ್ಮ ಮೈಸೂರಿನ ಒಡೆಯರ್ ಮನೆತನವನ್ನು. 1399ರಿಂದ ಆರಂಭವಾದ ನಮ್ಮ ಮೈಸೂರು ಮನೆತನದ ಆಳ್ವಿಕೆ ಅಧಿಕೃತವಾಗಿ ಎಂಡಾಗಿದ್ದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದ 47ರಲ್ಲಿ. ನೀವೇ ಲೆಕ್ಕ ಹಾಕ್ಬೋದು, 548 ವರ್ಷ. ಈ 548 ವರ್ಷಗಳ ಅವಧಿನಲ್ಲಿ ಬಹುಶಃ ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಬೇರಾವ ರಾಜಮನೆತನಗಳು ನೋಡದೇ ಇರುವ ಭಿನ್ನವಾದ, ವಿಭಿನ್ನವಾದ, ವಿಶೇಷವಾದ 6 ಬಗೆಯ ಆಡಳಿತವನ್ನು ಕಂಡಂಥ ಒಂದೇ ಒಂದು ಸಂಸ್ಥಾನ ಭಾರತದಲ್ಲಿ ಯಾವುದಾದ್ರು ಇತ್ತು ಅಂದರೆ ಅದು ನಮ್ಮ ಮೈಸೂರು ಸಂಸ್ಥಾನ. ಈ 6 ವಿಶೇಷವಾದ ಆಡಳಿತ ವ್ಯವಸ್ಥೆಗಳಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಮೈಸೂರು ಏಳಿಗೆ ಆಗ್ತಾನೇ ಹೋಯಿತು, ಮೈಸೂರು ಬೆಳೀತಾನೇ ಹೋಯಿತು, ಮೈಸೂರು ಸಮೃದ್ಧ ಆಗ್ತಾನೇ ಹೋಯಿತು. ಮುಂದೊಂದು ದಿನ 21ನೇ ಶತಮಾನದಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ರಾಮರಾಜ್ಯ ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಹೋಯಿತು. ಅದಕ್ಕೆ ಮೂಲ ಕಾರಣ ನಮ್ಮ ರಾಜ ಋಷಿಯಾದಂಥ ನಮ್ಮ ಮೈಸೂರು ಸಂಸ್ಥಾನದ 24ನೇ ಮಹಾರಾಜರಾದ ನಮ್ಮ ಹೆಮ್ಮೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆಯಾಗುತ್ತೆ. ಅವರು ನಮ್ಮ ರಾಜ ಋಷಿ ಅಂತ. ಕಾರಣ ಇಷ್ಟೇ, ಇಡೀ ಮೈಸೂರು ಸಂಸ್ಥಾನದ ರಾಜಕೀಯ ಇತಿಹಾಸದಲ್ಲಿ ಕೆಲವು ಮಹಾರಾಜರು ಅಭಿವೃದ್ಧಿಗೆ ಅತಿ ಹೆಚ್ಚು ಮಹತ್ವನ ಕೊಟ್ಟಂಥವರು. ಹಾಗಂತ ಬೇರೆಯವರು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅಭಿವೃದ್ಧಿಯ ಪರ್ವಕಾಲವನ್ನು ಕೆಲವರು ಸೃಷ್ಟಿ ಮಾಡ್ತಾರೆ. ಅವರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ತಕ್ಕಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವುದನ್ನು ನಾವಿಲ್ಲಿ ಮರೆಯೋಕ್ಕಾಗೋದಿಲ್ಲ. ಸೊ ಇಂಥ ಒಂದು ಸುದೀರ್ಘವಾದಂಥ ಸಂಸ್ಥಾನ ನಮ್ಮ ಮೈಸೂರು ಸಂಸ್ಥಾನ ಕರ್ನಾಟಕದ ಚರಿತ್ರೆಯಲ್ಲಿ 8ನೇ ಒಂದು ಮೇರು ಸಂಸ್ಥಾನವಾಗಿ ನಮಗೆ ಕಂಗೊಳಿಸುತ್ತೆ. ಸೊ ಇದನ್ನು ಬಿಟ್ಟರೆ ಒಂದು ಕಡೆ ಇದೇ ವಿಜಯನಗರದ ಚರಿತ್ರೆಯಲ್ಲಿ ಬರುವಂಥ ಬಹುಮನಿ ಸುಲ್ತಾನರು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಏಕೆಂದರೆ ಇದೇ ವಿಜಯನಗರ ಸಾಮ್ರಾಟರು ಆಳ್ವಿಕೆ ಮಾಡಬೇಕಾದ್ರೆ 310 ವರ್ಷ ಅವರಿಗೆ ಸರಿಸಾಟಿಯಾಗಿ ಎದುರಾಳಿಗಳಾಗಿ ನಿಂತವರು ಇದೇ ಬಹುಮನಿ ಸುಲ್ತಾನರು. ನಮ್ಮ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೂ ಬಹಮನಿ ಮನೆತನದ ಸ್ಥಾಪನೆಗೂ 10 ವರ್ಷ ಡಿಫ್ರೆನ್ಸ್, ಕೇವಲ 11 ವರ್ಷ ಡಿಫ್ರೆನ್ಸು. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ, 1347ರಲ್ಲಿ ಬಹುಮನಿ ಮನೆತನ ಸ್ಥಾಪನೆ ಆಗುತ್ತೆ. 180 ವರ್ಷಗಳ ಕಾಲ ನಿರಂತರವಾದ ಸಂಘರ್ಷ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೂ ನಮ್ಮ ಬಹುಮನಿ ಸುಲ್ತಾನರಿಗೂ. ಯಾಕೆ ಸಾರ್ ಸಂಘರ್ಷ ಕೇವಲ ಭೌಗೋಳಿಕ ಆಧಿಪತ್ಯಕ್ಕಾಗಿ ಅಲ್ಲ, ಯಾವುದೋ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದಕ್ಕಾಗಲ್ಲ, ರಾಜ್ಯ ಸಾಮ್ರಾಜ್ಯಗಳ ವಿಸ್ತರಣೆಗಾಗಿ ಮಾತ್ರ ಅಲ್ಲ, ತಮ್ಮ ಧರ್ಮಗಳ ಅಸ್ತಿತ್ವವನ್ನು ಈ ಮಣ್ಣಲ್ಲಿ ನಾವು ಹಾಕಬೇಕು, ಈ ಅಸ್ತಿತ್ವವನ್ನು ಕಂಡುಕೊಳ್ಬೇಕು, ನಮ್ಮ ಸಂಸ್ಕೃತಿಯ ಬೇರನ್ನು ಇಲ್ಲಿ ನೆಲೆಗೊಳಿಸಬೇಕು, ಅದರ ಸಂಸ್ಕೃತಿ ಮತ್ತು ಪರಂಪರೆಯ ಬೇರುಗಳನ್ನು ಇಲ್ಲಿ ಆಳವಾಗಿ ಬೇರೂರಿಸಬೇಕು ಅಂತ ಎರಡೂ ಮನೆತನಗಳ ಮಧ್ಯೆ ಸಂಘರ್ಷಗಳಾಗುತ್ತೆ. ಕೊನೆಗಿದು ನಿರ್ಣಯ ಆಗಿದ್ದು 1565ರ ತಾಳಿಕೋಟೆ ಕದನದ ಮೂಲಕ ಒಂದು ಫಲಿತಾಂಶ ಬರುತ್ತೆ ಅನಿವಾರ್ಯವಾಗಿ. ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಅನಿರೀಕ್ಷಿತವಾದಂಥ ಆಕಸ್ಮಿಕವಾದಂಥ ಅಧಪತನ ಅಥವಾ ಅದರ ಒಂದು ಪತನ ಅನ್ನುವಂಥದ್ದು. ಆದರೂ ಕೂಡ ತಾಳಿಕೋಟೆ ಕದನ ಆಗೋಯ್ತು, ವಿಜಯನಗರ ಸಾಮ್ರಾಜ್ಯ ಮುಳುಗೋಯ್ತು ಅನ್ನುವಂಥ ಸಂದರ್ಭದಲ್ಲೂ ಇನ್ನೊಂದು ದಿಕ್ಕಿನಿಂದ ಒಂದು ಸಂಸ್ಥಾನದ ಸೂರ್ಯ ಹುಟ್ಟುತ್ತಾನೆ, ಅದುವೇ ನಮ್ಮ ಮೈಸೂರು ಸಂಸ್ಥಾನ. ಅದಕ್ಕೆ ಒಂದು ಕೈ ಬಿಡ್ತಾ ಇದ್ದರೆ ಇನ್ನೊಂದು ಕೈ ಹಿಡಿದು ಎತ್ತುವಂಥ ಮನೆತನಗಳು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ಮಾತ್ರ ನಾವು ಕಾಣ್ಬೋದು. ಇಡೀ ಭಾರತದ ಚರಿತ್ರೆಯಲ್ಲಿ ನಾವು ನೋಡ್ತಾ ಬಂದಾಗ
ಉತ್ತರ ಭಾರತದಲ್ಲೂ ಸಾಮ್ರಾಜ್ಯಗಳ ಅಬ್ಬರ ಆಡಳಿತ ಇದೆ. ಆದರೆ ಉತ್ತರ ಭಾರತದಲ್ಲಿ ನಾವು ಕೇವಲ ಈ ಪ್ರಾಚೀನ ಭಾರತದ 12ನೇ ಶತಮಾನದವರೆಗೂ ಮಾತ್ರ ನೋಡ್ತೀವಿ ಅಬ್ಬರವನ್ನು. ಆದರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ನಿಧಾನವಾಗಿ ಹಿಂದೂ ರಾಜಮನೆತನಗಳು ಸಾಮ್ರಾಜ್ಯಗಳ ಆಳ್ವಿಕೆ ಕಡಿಮೆ ಆಗ್ತಾ ಬಂದುಬಿಡುತ್ತೆ. ಕಾರಣ ಇಷ್ಟೇ, ಇದೇ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರು ಮೊಘಲರ ಆಳ್ವಿಕೆ ಯಾವಾಗ ಬಂತು ಆಗ ಉತ್ತರ ಭಾರತದಲ್ಲಿ ಸಂಪೂರ್ಣವಾಗಿ ಹಿಂದೂ ರಾಜಮನೆತನಗಳ ಆಳ್ವಿಕೆ ಗೌಣವಾಗಿಬಿಡುತ್ತೆ. ಅಂಥ ಸಂದರ್ಭದಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂ ಪರಂಪರೆ, ಹಿಂದೂ ರಾಜಮನೆತನಗಳ ಆಳ್ವಿಕೆ ಇತ್ತು ಅಂದರೆ ಅದು ಬಹುಶಃ ನಮ್ಮ ಕರ್ನಾಟಕದ ನೆಲದ ಐತಿಹಾಸಿಕ ಶಕ್ತಿ ಅಂತ ನಾವಾದರೂ ಕೂಡ ಭಾವಿಸ್ಬೇಕಾಗತ್ತೆ.